ವೆಲ್ಕಮ್ ಟು ಬಯೋ ಜಿಕೆ ಅಕಾಡೆಮಿ. ಈ ದಿನ ನಾವು ಕ್ರಿಕೆಟ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಕೆಟ್ ಅಲ್ಲಿ ಹಿಂದೆ ಯಾವ ತರ ಇತ್ತು, ಈಗ ಎಲ್ಲಿಗೆ ಬಂದಿದೀವಿ, ನೆಕ್ಸ್ಟ್ IPL ಅಂದ್ರೆ ಏನು, BCCI ಅಂದ್ರೆ ಏನು, ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಏನೇನಿದಾವೆ ಎಲ್ಲ ತಿಳ್ಕೊಂಡು ಹೋಗೋಣ. ಫಸ್ಟ್ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿದ್ದು ಇಂಟರ್ ನ್ಯಾಷನಲ್ ಕ್ರಿಕೆಟ್. ಯಾಕಂದ್ರೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅನ್ನೋದು ಇದನ್ನೆಲ್ಲ ಒಂದು T20 ವರ್ಲ್ಡ್ ಕಪ್ ಆಗಿರ್ಬೋದು, ಒನ್ ಡೇ ವರ್ಲ್ಡ್ ಕಪ್ ಆಗಿರ್ಬೋದು, ಟೆಸ್ಟ್ ಮ್ಯಾಚ್ ವರ್ಲ್ಡ್ ಕಪ್ ಆಗಿರ್ಬೋದು, ಇದೆಲ್ಲ ಕಂಡಕ್ಟ್ ಮಾಡುವಂತ ಅಥಾರಿಟಿ ಈ ಒಂದು ICC ಗಿದೆ. ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತಂದ್ರೆ, ಹೈಯೆಸ್ಟ್ ಒಂದು ಏನ್ ಸಪೋರ್ಟ್ ಮಾಡ್ತಿರೋಂತ ಗೇಮ್ ವರ್ಲ್ಡ್ ಅಲ್ಲಿ ಫುಟ್ಬಾಲ್ ಆಗಿದ ತಕ್ಷಣ ಈ ಒಂದು ಕ್ರಿಕೆಟ್ಗೆ. ಅದ್ರಾಗ ಇನ್ ಕೇಸ್ ನಾವು ಇಂಡಿಯಾ ಅಂತ ಬಂದ್ರೆ ನಾವು ಫಸ್ಟ್ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿರೋದೇ ಕ್ರಿಕೆಟ್ಗೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಗೊತ್ತಿರಲೇಬೇಕಾಗಿದ್ದು ಮಾಹಿತಿ ಇದು. ವರ್ಲ್ಡ್ ಅಲ್ಲಿ ಕ್ರಿಕೆಟ್ ಲೆವೆಲ್ ಕಂಡಕ್ಟ್ ಮಾಡುವಂತ ಅಥಾರಿಟಿ, ರೂಲ್ಸ್ ರೆಗ್ಯುಲೇಷನ್ಸ್ ಹಾಕುವಂತ ಅಥಾರಿಟಿ ಎಲ್ಲಾನು ಇರೋದು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ. ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸ್ಟಾರ್ಟ್ ಆಗಿದೆ 1909. ಅದು ಸ್ಟಾರ್ಟ್ ಆದಾಗ ಲಂಡನ್ ಅಲ್ಲಿ ಹೆಡ್ ಕ್ವಾರ್ಟರ್ ಇತ್ತು. ಬಟ್ ಆಫ್ಟರ್ 2005 ಇಂದ ಈ ಒಂದು ದುಬೈಗೆ ಏನು ಟ್ರಾನ್ಸ್ಫರ್ ಮಾಡಿದ್ರೆ ಹೆಡ್ ಕ್ವಾರ್ಟರ್. ಸೊ ಪ್ರೆಸೆಂಟ್ ICCಗೆ ಚೇರ್ಮನ್ ಯಾರಂತ ಕೇಳಿದ್ರೆ ಇಂಪಾರ್ಟೆಂಟ್ ನೋಡಿ. ಯಾಕಂದ್ರೆ ನಮ್ಮ ಒಬ್ಬ ಇಂಡಿಯನ್ ICC ಚೇರ್ಮನ್ ಆಗಿದ್ದಂತಂದ್ರೆ ಒಂದು ಗರ್ವವಾದ ಸಂಗತಿ ಇದು. ಸ್ವಲ್ಪ ಎಲ್ಲರೂ ತಿಳ್ಕೊಳ್ಳೇಬೇಕು ನೋಡಿ. ಇದು ICCಯ ಚೇರ್ಮನ್ 2026 ನಾವು ನೋಡ್ಕೊಂಡಾಗ ಜೈಶ್ ಅವರು ಇದ್ದಾರೆ, ನಮ್ಮ ಇಂಡಿಯನ್ ಇದು. ಸೊ ತಿಳ್ಕೊಳ್ಳಿ. ನೆಕ್ಸ್ಟ್ ಬರ್ತೀವಿ ನಾವು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಹೇಳಿ BCCI ನೋಡಿ. BCCI ಬಂದ್ಬಿಟ್ಟು ಇಂಡಿಯಾದಲ್ಲಿ IPL ಕಂಡಕ್ಟ್ ಮಾಡುತ್ತೆ, ನೆಕ್ಸ್ಟ್ ಪ್ಲೇಯರ್ಸ್ ಸೆಲೆಕ್ಟ್ ಮಾಡುತ್ತೆ, ವರ್ಲ್ಡ್ ಲೆವೆಲ್ ನ ಎಲ್ಲಾನು ನೋಡ್ಕೊಳ್ತದೆ. ವುಮೆನ್ IPL ಆಗಿರ್ಬೋದು, ಮೆನ್ IPL ಆಗಿರ್ಬೋದು. ಸೊ ಇದು ಗೊತ್ತಿರಲಿ ನಮ್ಗೆ. ಈ BCCI ಸ್ಟಾರ್ಟ್ ಆಗಿದ್ದು 1928ರಲ್ಲಿ ಮದ್ರಾಸ್ ಗವರ್ಮೆಂಟ್ ಇರ್ಬೇಕಾದ್ರೆ. 1928 ನೋಡಿ, ಮದ್ರಾಸ್ ಗವರ್ಮೆಂಟ್ ಸೌತ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದಾಗೆ ನಮ್ಗೆ ಈ ಒಂದು BCCI ಸ್ಟಾರ್ಟ್ ಆಗಿರುತ್ತೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಮುಂಬೈ ವಾಂಖೆಡೆ ಸ್ಟೇಡಿಯಂ. ಇದ್ರ ಬಗ್ಗೆನೂ ಗೊತ್ತಾಯ್ತು. ಇದಕ್ಕೆ ಚೇರ್ಮನ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಮಿಥುನ್ ಮಾನಸ್ ನೋಡಿ. ICCI ಚೇರ್ಮನ್ ಬಂದ್ಬಿಟ್ಟು ಜೈಶಾ, BCCI ಚೇರ್ಮನ್ ಬಂದ್ಬಿಟ್ಟು ಮಿಥುನ್ ಮಾನಸ್. ಇದು ಕ್ಲಾರಿಟಿ ಇರಲಿ, ಯಾಕಂದ್ರೆ ಈಗ IPL ರನ್ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ಕೇಳೋಂತ ಚಾನ್ಸ್ ಇದೆ. ರೀಸೆಂಟ್ ಆಗಿ KS ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಕೆಲವೊಂದು ಏನು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ಕೇಳಿದ್ದಾರೆ ಇದ್ರ ಬಗ್ಗೆ. ಸೊ ಮತ್ತಿನ್ನು ಹೆಚ್ಚಿನ ಮಾಹಿತಿ ನೋಡ್ತಾ ಹೋಗೋಣ. ನೋಡಿ, 2025-26ಕ್ಕೆ ಹೋಲಿಸ್ಕೊಂಡಾಗ ತುಂಬಾ ಕ್ವಶನ್ಸ್ ಕೇಳುವಂತ ಚಾನ್ಸ್ ಇದೆ. ಯಾಕಂದ್ರೆ 2025 ಕ್ಲಾರಿಟಿ ಬಂತಂದ್ರೆ 26 ನಾವು ಈಸಿಯಾಗಿ ಪ್ರಿಡಿಕ್ಷನ್ ಮಾಡಬಹುದು. 26 ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. 2025 ಬಗ್ಗೆ ಚರ್ಚೆ ಮಾಡೋಣ. ಈಗ 2025ರಲ್ಲಿ IPL ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನೋಡಿ. ವಿನ್ನರ್ ಬಂದ್ಬಿಟ್ಟು RCB, ರನ್ನರ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ 11 ಅಂತೇಳಿ ಟೀಮ್ ಇದು ನಮ್ಗೆ ಗೊತ್ತಿದೆ. ಬಟ್ ಈಗ ಪಾಯಿಂಟ್ ಏನಂದ್ರೆ, ಈ IPL ಸ್ಟಾರ್ಟ್ ಆಗಿದ್ದೆ 2008ರಿಂದ. ಸೊ ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ವಿನ್ನರ್ ಇದು. ಯಾವ್ದು IPL ಫಸ್ಟ್ ಏನ್ ವಿನ್ ಆಗಿರೋ ಒಂದು ಕಪ್ ಯಾವ ತಗೊಂಡಿದೆ ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ 2008. ಈಗ ಪ್ರೆಸೆಂಟ್ 2025 RCB ತಗೊಂಡಿದೆ. 2026ಕ್ಕೆ ಮೇ ಬಿ ನನಗನ್ಸಿದ ಮಟ್ಟಿಗೆ ಮೋಸ್ಟ್ ಆಫ್ ದಿ ಚಾನ್ಸಸ್ ನಮ್ಮ RCB ತಗೊಳುತ್ತಂತ ನಂಬಿಕೆ ಇದೆ. ಸೊ ನಮ್ಗೆ ದೇವ್ರ ಆಶೀರ್ವಾದ ಇದೆ ಅಂತ ನಾನು ನಂಬ್ತಿದ್ದೀನಿ. RCB ಅನ್ನೋದು ವಿನ್ ಆಗೇ ಆಗುತ್ತೆ. ನೋಡೋಣ, ಕಾದ್ ನೋಡೋಣ. ನೆಕ್ಸ್ಟ್ ಈ ಒಂದು 2025ರಲ್ಲಿ ಏನು IPL ವಿನ್ ಆದಾಗ ಅಲ್ಲಿ ಆರೆಂಜ್ ಕ್ಯಾಪ್ ಮತ್ತೆ ಒಂದು ಪರ್ಪಲ್ ಕ್ಯಾಪ್ ಕೊಡ್ತಾರೆ. ಈ ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಹೈಯೆಸ್ಟ್ ರನ್ ಮಾಡಿದವ್ರಿಗೆ ಕೊಡ್ತಾರೆ. ಸಾಯಿ ಸುದರ್ಶನ್ ತಗೊಂಡಿದ್ರು. 2026ಕ್ಕೆ ಯಾರು ಆರೆಂಜ್ ಕ್ಯಾಪ್ ತಗೋಬಹುದು ಅಂತ ಕೇಳಿದ್ರೆ ನೀವು ಕಮೆಂಟ್ ಅಲ್ಲಿ ಒಂದ್ ಏನಾದ್ರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನ್ಗನ್ಸಿದ ಮಟ್ಟಿಗೆ ಹೇಳ್ತಾ ಇದೀನಿ, ಒಂದು ಸಾಯಿ ಸುದರ್ಶನ್ ಆದ್ರೂ ತಗೋಬಹುದು, ಇಲ್ಲ ಶುಭಮ್ ಗಿಲ್ ಆದ್ರೂ ತಗೋಬಹುದು, ಇಲ್ಲ ವೈಭವ್ ಸೂರ್ಯವಂಶ ಆದ್ರೂ ತಗೋಬಹುದು. ಈ 3 ಪರ್ಸನ್ ಅಲ್ಲಿ ಯಾರಾದ್ರೂ ಒಬ್ರು ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ. ನೆಕ್ಸ್ಟ್ ಪರ್ಪಲ್ ಕ್ಯಾಪ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇದು ಪ್ರಸಿದ್ಧ ಕೃಷ್ಣ 2025 ತಗೊಂಡಿದ್ರು. ಈ ವರ್ಷ ಮಾತ್ರ ಮೇ ಬಿ ರಬಡ್ ಆದ್ರೂ ತಗೋಬಹುದು, ನಮ್ಮ RCB ಟೀಮಿಯ ಒಂದು ಮೇನ್ ಬೌಲರ್ ಭುವನೇಶ್ವರ್ ಕುಮಾರ್ ಆದ್ರೂ ತಗೋಬಹುದು. ಇವರಿಬ್ಬರಲ್ಲಿ ತಗೊಳ್ಳೋಂತ ಚಾನ್ಸ್ ತುಂಬಾ ಇದೆ, ಕಾದ್ ನೋಡೋಣ. ನೆಕ್ಸ್ಟ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಏನ್ ಸೂರ್ಯಕುಮಾರ್ ಯಾದವ್ ಆಗಿದ್ರೆ 2025ರಲ್ಲಿ. ಬಟ್ 2026ಕ್ಕೆ ನನಗನ್ಸಿದ ಮಟ್ಟಿಗೆ ಈ ಒಂದು ವೈಭವ್ ಸೂರ್ಯವಂಶ ಅವರೇ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಗ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಟೋಟಲ್ ಟೀಮ್ಸ್ ಬಂದ್ಬಿಟ್ಟು 10 ಟೀಮ್ಸ್ ಇದಾವೆ. ನೆಕ್ಸ್ಟ್ ಮೋಸ್ಟ್ ಟ್ರೋಫೀಸ್ ವಿನ್ ಆಗಿದ್ದು ಚೆನ್ನೈ ಸೂಪರ್ ಕಿಂಗ್ 5 ಟೈಮ್ಸ್, ಮುಂಬೈ ಕೂಡ 5 ಟೈಮ್ಸ್ ತಗೊಂಡಿದೆ, ಕೋಲ್ಕತ್ತಾ 3 ಟೈಮ್ಸ್ ತಗೊಂಡಿದೆ. RCB ಏನಾದ್ರೂ ಓಡಿದ್ರೆ 2 ಟೈಮ್ಸ್ ತಗೊಳ್ತೀವಿ ನಾವು, ಸ್ವಲ್ಪ ಗೊತ್ತಿರ್ಲಿ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಒಂದು ಟ್ರೋಫಿನೂ ಇಲ್ಲಿ ಮಟ್ಟ ತಗೊಂಡಿಲ್ಲ. ಆ ತರ ಟೀಮ್ಸ್ ಯಾವ ಇದಾವೆ ಅಂತಂದ್ರೆ ಪಂಜಾಬ್ ಕಿಂಗು 11, ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್, ನೆಕ್ಸ್ಟ್ LSG ರೀಸೆಂಟ್ ಆಗಿ ಬಂದಿರೋದು. ಸೊ ಈ 3 ಟೀಮ್ಗಳು ಯಾವುದೇ ರೀತಿ ಒಂದು ಟ್ರೋಫಿನೂ ತಗೊಂಡಿಲ್ಲ. ಇದು ಕ್ಲಾರಿಟಿ ಇರ್ಬೇಕು ನಮ್ಗೆ. ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಅಲ್ಲಿ ಈ ಒಂದು ವುಮೆನ್ ಬಗ್ಗೆನೂ ಡಿಸ್ಕಸ್ ಮಾಡಿದೀವಿ. ನೋಡಿ, ವುಮೆನ್ ಬಂತಂದ್ರೆ 2023ರಲ್ಲಿ ಮುಂಬೈ ಇಂಡಿಯನ್ಸ್ ತಗೊಂತಾರೆ. 2024ರಲ್ಲಿ ಬೆಂಗಳೂರು RCB ತಗೊಳುತ್ತೆ. ಆ ಒಂದು
RCB ತಗೊಂಡಾಗಿಂದ ನಮ್ಗೆ ಮೆನ್ಸ್ಗೆ ಸಪೋರ್ಟಿವ್ ಆಗಿ ಬಂದಂಗ ಕಾಣ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ 2025ರಲ್ಲಿ ಮುಂಬೈ ಇಂಡಿಯನ್ಸ್ ತಗೊಂತಾರೆ, 2026ರಲ್ಲಿ RCB ತಗೊಂತಾರೆ. ನೋಡಿ ಈ ಒಂದು ವುಮೆನ್ IPL ಅಂತ ಬಂದ್ರೆ 2 ಟೈಮ್ಸ್ ಮುಂಬೈ ಇಂಡಿಯನ್ಸ್ ತಗೊಂಡಿದೆ, 2 ಟೈಮ್ಸ್ RCB ತಗೊಂಡಿದೆ. ಸೊ ಫ್ಯೂಚರ್ ಕೂಡ RCB ತಗೊಳ್ಳೋಂತ ಚಾನ್ಸಸ್ ತುಂಬಾ ಇದೆ. ಟೋಟಲ್ ಟೀಮ್ಸ್ ಬಂದ್ಬಿಟ್ಟು 5 ಇದಾವೆ. RCB, ಮುಂಬೈ, ಡೆಲ್ಲಿ, ಗುಜರಾತ್, UP ವಾರಿಯರ್ಸ್, ಇವು ಒಂದು ಟೋಟಲ್ 5 ಇದಾವೆ. 2026ರಲ್ಲಿ ಆರೆಂಜ್ ಕ್ಯಾಪ್ ತಗೊಂಡಿದ್ದು ವುಮೆನ್ IPL ಅಲ್ಲಿ ಸ್ಮೃತಿ ಮಂದಣ್ಣ. ನೆಕ್ಸ್ಟ್ 2026ರಲ್ಲಿ ಪರ್ಪಲ್ ಕ್ಯಾಪ್ ತಗೊಂಡಿದ್ದು ಡಿವೈನ್, ಇವರು ಗುಜರಾತ್ ಟೈಟನ್ಸ್ ಅಲ್ಲಿ ಬರ್ತಾರೆ. ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನೋಡಿ ಇಷ್ಟೆಲ್ಲ ಮಾಹಿತಿ ಏನ್ 2025ರಲ್ಲಿ ಮೆನ್ಸ್ ಮಾಹಿತಿ, 2026ರಲ್ಲಿ ವುಮೆನ್ಸ್ ಮಾಹಿತಿನೂ ಕೊಟ್ಟಿದ್ದೀನಿ. 2026 ಈ ಮೆನ್ಸ್ ಮಾಹಿತಿನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬಿಡ್ತೀವಿ. ನೀವು ಗೆಸ್ ಮಾಡಿ ಈ ಆರೆಂಜ್ ಕ್ಯಾಪ್ ಯಾರು ತಗೋಬಹುದು, ಪರ್ಪಲ್ ಕ್ಯಾಪ್ ಯಾರು ತಗೋಬಹುದು, ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್ ಯಾರು ತಗೋಬಹುದು, ವಿನ್ನರ್ ಯಾರು ಆಗ್ಬಹುದು, ರನ್ನರ್ ಯಾರು ಆಗ್ಬಹುದು, ಇವೆಲ್ಲಾನು ನೋಡಿ. ನೆಕ್ಸ್ಟ್ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಕೂಡ ಯಾರು ಮೇಂಟೈನ್ ಮಾಡಬಹುದು ಅಂಡ್ ಮೋಸ್ಟ್ ಫೇರ್ ಗೇಮ್ ಮಾಡುವಂತ ಟೀಮ್ ಕೂಡ ಯಾವ್ದಾಗ್ಬೋದು ಅನ್ನೋದು ನೀವು ಗೆಸ್ ಮಾಡ್ತಾ ಹೋಗಿ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ 2026 ಬಗ್ಗೆ ಬಿಡ್ತೀವಿ. ನೆಕ್ಸ್ಟ್ ಈ ಒಂದು ವುಮೆನ್ IPL ಆಗಿರ್ಬೋದು, ಮೆನ್ IPL ಆಗಿರ್ಬೋದು, BCCI ಅದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು, ICCI ಮಾಹಿತಿ ಬಗ್ಗೆ ಕೊಟ್ಟಿದೀವಿ. ಇನ್ನೂ ಹೆಚ್ಚಿನದಾಗಿ ಬೇಕು ಅಂತಂದ್ರೆ ಈ ಒಂದು ಬಯೋಜಿಕೆ ಅಕಾಡೆಮಿ ಚಾನಲ್ ಇದೆ ಟೆಲಿಗ್ರಾಮ್ ಅಲ್ಲಿ, ಅದರಲ್ಲಿ ಶೇರ್ ಮಾಡ್ಕೊಂಡಿರ್ತೀವಿ PDF ಆಗಿರ್ಬೋದು ಎಲ್ಲ ಮಾಹಿತಿನ. ಸೊ ಇನ್ನು ಇದರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ನಮ್ಮನ್ನು ಕ್ಷಮಿಸಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಸ್ ಬಿಡ್ಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.